ಪಯಣ ಚಿತ್ರದಿಂದ ಮಾನಸ ಗಂಗೆ ಸಾಂಗ್. Well,
ಎಸ್, ತುಂಬ ಚೆನ್ನಾಗಿತ್ತಲ್ವ ಹಾಡು. ಅಂದರೆ ಆ ಹಾಡು ಕೂಡ ಪ್ರತಿಯೊಬ್ಬರು ಎದೆಲಿರುತ್ತೆ, ಅಂದರೆ ಕಿವಿಲಿ ಗುಂಗ್ತಾ ಇರುತ್ತೆ ಅಂತ ಒಂದು ಹಾಡನ್ನು ಅದ್ಭುತವಾಗಿ ಹಾಡಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಕೌಶಿಕ್ ಕುಲಕರ್ಣಿ ಅವರು ಏನು ಹೇಳ್ತೀರಾ? ತಾವು ಈ ಪರಂಪರೆಗೆ ಬಂದಿದ್ದೀರಾ, ನೀವು ಆಯ್ಕೆ ಆಗಿದ್ದೀರಾ, ಉಡುಪಿಯಿಂದ ಬಂದಿದ್ದೀರಾ. ಸಾಂಗ್ ಹಾಡಲಿಕ್ಕೆ ಈ ಒಂದೇ ಸ್ಟೇಜ್ ಕಾರಣ, ಅಥವಾ ನಾನು ಯಾವಾಗಲೂ ದಾಸವಾಣಿನೇ ಹಾಡ್ತಿರೋದು. ಈ ಸಂಗೀತ ಎಂಬ ವಿಶಾಲವಾದ ಜಗತ್ತಿನೊಳಗೆ ನನ್ನ ಎಂಬ ಪುಟ್ಟ ಮನಸ್ಸನ್ನು ಬಿತ್ತಿದವರ ಕಾರ್ಯ ನಮ್ಮ ತಂದೆ ತಾಯಿಯವರು ಮಾಡಿದ್ದಾರೆ. ಹಾಗೂ ಬೆಳವಣಿಗೆಗೆ ತುಂಬ ಗುರುಗಳು ಕಾರಣರಾಗಿದ್ದಾರೆ. ನಾನಿನ್ನು ಪುಟ್ಟ ಬಾಲಕ. ಇಲ್ಲಿ ಹಾಡಿದವರೆಲ್ಲರಿಗೂ ನಾನೇ ತುಂಬ ಮಿಸ್ಟೇಕ್ ಮಾಡಿರೋದು ಅಂತ ನನಗೆ ಗೊತ್ತು. ಆದರೆ ನಾನು ಮುಂದೆ ಎಷ್ಟೇ ದೊಡ್ಡದಾಗಿ ಬೆಳೆದ್ರೂ ನನ್ನ ಬುಡ ದಾಸವಾಣಿನೇ ಆಗಿರುತ್ತೆ. ಹಾಗಾಗಿ ಇಲ್ಲಿ ತುಂಬ ಜನರು ಸಂಗೀತ ಬಲ್ಲವರಾಗಿರ್ಬೋದು, ಬಟ್ ದಾಸವಾಣಿ ಬಲ್ಲವರು ತುಂಬ ಕಡಿಮೆ ಜನ. ನನ್ನ ಆಸೆ ಏನಂದರೆ ದಾಸವಾಣಿ ಇದ್ರಿಗೂ ಉತ್ತುಂಗದಲ್ಲಿ ಬೆಳಿಬೇಕು. ಯಾರೋ ಹಿಂದಿ ಮತ್ತು ತಮಿಳದಲ್ಲಿ ಹಾಡಿರೋ ಹಾಡುಗಳೆಲ್ಲ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಿ ಹಾಡ್ತಾ ಬಂದರೆ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದು ಬರೆದಿರುವ ನಮ್ಮ ದಾಸವರೇಣ್ಯರ ಹಾಡುಗಳು ಯಾಕೆ ಬೆಳೆಯುವವು? ನಮ್ಮ ದಾಸವರೇಣ್ಯರೇ ಬರೆದಿರುವ ನಮ್ಮ ಹಾಡುಗಳು ಯಾಕೆ ಬೆಳೆಯುವಲ್ಲು ಅಂದರೆ ನಾವೇ ಎಲ್ಲರೂ ಕಾರಣ. ಯಾಕಂದರೆ ನಾವು ಎಲ್ಲರೂ ಆಧುನಿಕ ಪದ್ಧತಿಗಳಿಗೆ ಮಾರು ಹೋಗಿದ್ದೇವೆ. ನಾವು ನಮ್ಮ ಸಾಂಸ್ಕೃತಿಕ ಪದ್ಧತಿಯನ್ನು ಮೇಲೆ ಎತ್ತಿದರೆ ಮಾತ್ರ ನಮ್ಮಿಂದ ಇದು ಮಾಡಲು ಸಾಧ್ಯ. ನಮ್ಮ ದಾಸವರೇಣ್ಯರು ಪುರಂದರದಾಸರು 4,75,000 ಹಾಡುಗಳನ್ನು ಬರೆದರು. ಇಂದಿನ ದಿನಮಾನಗಳಲ್ಲಿ ಯಾವ ಕವಿ 4,00,000 ಹಾಡುಗಳನ್ನು ಬರೆದಿದ್ದಾರೆ? ಯಾರು ಬರೆಯಲು ಆಗಲಿಲ್ಲ, ಆಗುವುದೂ ಇಲ್ಲ ಎಂದು ನಾನು ಬೇಡುತ್ತೇನೆ. ಹಾಗಾಗಿಯೇ ಈ ಪರಂಪರಾ ಸ್ಟುಡಿಯೋಸ್ ಎಂಬ ಈ ಕಾರ್ಯಕ್ರಮ ನಮ್ಮಂಥ ಕಿರಿಯ ಕಲಾವಿದರಿಗೆ ಬೆಳೆಯಲು ಪ್ರೋತ್ಸಾಹಿಸಿದೆ. ಮತ್ತು ನಮ್ಮ ನಾಗೇಂದ್ರ ಸರ್ ಅವರು ತುಂಬ ನನ್ನನ್ನು ಪ್ರೋತ್ಸಾಹಿಸಿ ಈ ಮೇಲೆ ನಿಂದ್ರಿಸಿದ್ದಾರೆ. ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತು ನಮ್ಮ ಗುರುಗಳಾದ ವೀರೇಶ್ ಸರ್ ಮತ್ತು ಶ್ರೀದೇವಿ ಮೇಡಮ್ ಅವರು ನನ್ನಲ್ಲಿರೋ ಮ್ಯೂಸಿಕಲ್ಲಿರೋ ಪೊಟೆನ್ಷಿಯಲ್ ಅನ್ನು ಕಂಡು ಹಿಡಿದು ₹1 ಫೀಸ್ ತಗೊಳ್ಳೋದೇ ಇಷ್ಟು ದಿನ ಹೇಳ್ಕೊಟ್ಟಿದ್ದಾರೆ. ಅವರನ್ನು ಮಾತ್ರ ನಾನು ಎಂದೂ ಬಿಡುವುದಿಲ್ಲ. ಮತ್ತು ಈ ಸ್ಟೇಜಲ್ಲಿ ನಿಂತುಕೊಳ್ಳಲು ಎಲ್ಲ ಸಹಾಯ ಮಾಡಿದ ಎಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು. ಧನ್ಯವಾದ. ನಿನಗೂ ಧನ್ಯವಾದಪ್ಪ. ಇಲ್ಲಿವರೆಗೆ ಬಂದು ಎಲ್ಲರ ಸಮ್ಮುಖದಲ್ಲಿ ಹಾಡಿದ್ದೀಯಾ, ನಿನ್ನ ಮನಸ್ಸಿನ ಆಳದ ಮಾತುಗಳನ್ನು ಹೇಳಿದ್ದೀಯಾ ಅಲ್ವಾ? ಅಂದರೆ ದಾಸವಾಣಿಯ ಬಗ್ಗೆ ಎಷ್ಟೋ ಜನಕ್ಕೆ ದಾಸವಾಣಿನೇ ಗೊತ್ತಿಲ್ಲ. ಅಂಥದ್ರ ಬಗ್ಗೆ ದಾಸವಾಣಿ ಬೆಳಿಬೇಕು, ಉಳಿಬೇಕು, ನಮ್ಮ ಸಂಸ್ಥೆ ಬೆಳೆಸಬೇಕು ಅಂತ ಹೇಳಿದೆಯಪ್ಪ, ಭಾಳ ಸಂತೋಷ. ಆ ಜಡ್ಜಸ್ ಏನು ಹೇಳ್ತೀರಾ? ಕೌಶಿಕ್ ಅವರೇ, ಎಷ್ಟು ವರ್ಷ ನಿಮಗೆ? ನನಗೆ 15 ವರ್ಷ. ತುಂಬ ಭಾವನೆಯಿಂದ ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಮಾನಸ ಹಿಂಗೆ ಹಾಡಿದ್ರಿ ಅಂತ ಕೇಳ್ಬೋದ? ಇಲ್ಲ ಮ್ಯಾಮ್, ನಮ್ಮ ಮೇಡಮ್ ಹೇಳ್ಕೊಡ್ತಿರ್ಬೇಕಾರೆ ಯಾವ್ದಾರ ಹುಡುಗಿ ನಿನ್ನ ಮುಂದೆ ನಿಂತಿದ್ದಾರೆ ಅಂತ ಮುಂದೆ ಕೂತಿದ್ದೀನಿ. ಅದೇ ಗೊತ್ತಾಯಿತು, ಅಷ್ಟು ಭಾವನೆ ಇತ್ತು ಹಾಡಲ್ಲಿ. ನಾನು ಅನ್ಕೋತಾ ಇದ್ದೆ, ಇಷ್ಟು ಜೂನಿಯರ್ ವಿಭಾಗದಲ್ಲಿ ಇಷ್ಟೊಂದು ಭಾವನೆ ಬರ್ತಾ ಇದೆಯಲ್ಲ ಹುಡುಗಿನ ಮನಸ್ಸಲ್ಲಿ ಯಾವುದೋ ಹುಡುಗಿ ಇರಬೇಕು ಅಂತ ನನಗೆ ಅನಿಸ್ತಿತ್ತು. ಅದಕ್ಕೆ ಕೇಳಿದ್ರೆ ತುಂಬ ಚೆನ್ನಾಗಿ ಹಾಡಿದ್ವಿ. ವಾಯ್ಸ್ ಬ್ರೇಕಿಂಗ್ ಪ್ರೋಸೆಸ್ ನಡೀತಾ ಇದೆಯಾ? ಹೌದು, ನಡೀತಾ ಇದೆ. ಸೊ ಹಂಗಾಗಿ ಗೊತ್ತಾಗುತ್ತೆ ಅದು ವಾಯ್ಸಲ್ಲಿ. ಚೆನ್ನಾಗಿ ಹಾಡು, ತುಂಬ ನೀಟಾಗಿ ಹಾಡಿ. ನೀವು ಅಂದ್ಕೊಂಡಿರೋ ಥರ ಎಲ್ಲ ಸ್ಪರ್ಧೆಗಳಿಗಿಂತ ನಾನು ತುಂಬ ಮಿಸ್ಟೇಕ್ಸ್ ಮಾಡಿದೆ ಅಂತ ಹೇಳಿದ್ರಲ್ಲ, ಆ ಥರ ಏನಿಲ್ಲ, ನೀಟಾಗಿ ಹಾಡಿದ್ರಿ. ದಾಸವಾಣಿ ಮೇಲೆ ತುಂಬ ಒಂದು ಗೌರವ ಭಕ್ತಿ ಇರೋ ಕಂಡು ಕೂಡ ನಮಗೆ ತುಂಬ ಖುಷಿ ಆಗ್ತಿದೆ. ಈ ಯಂಗ್ ಜನ್ರೇಷನ್ಸಲ್ಲಿ ಅದು ಬೇಕು. ಹಾಗೆ ಚಿತ್ರಗೀತೆಗಳನ್ನೂ ಕೂಡ ಅಷ್ಟೇ ಪ್ರೀತಿಸಿ ಅದರದ್ದೇ ಆದ ಘನತೆ ಮತ್ತು ಅದರದ್ದು ಬ್ಯೂಟಿ ಅದಕ್ಕೂ ಕೂಡ ಇದೆ. ಎಲ್ಲ ಜಾನರನ್ನು ಇಷ್ಟಪಡಬೇಕು. ಚೆನ್ನಾಗೂ ಹಾಡಿದ್ರಿ ನೀವು, ಓಕೆನಾ? ಅದನ್ನು ಕಲೀರಿ, ಇದನ್ನು ಕಲೀರಿ, ಓಕೆ? ನನ್ನ ಚಿತ್ರಗೀತೆಗಳನ್ನು ಪ್ರೋತ್ಸಾಹಿಸಲು ಇಷ್ಟು ಜನ ಇದ್ರು, ಬಟ್ ನನ್ನ ದಾಸವಾಣಿನ ಪ್ರೋತ್ಸಾಹಿಸಲು ನನ್ನ ತಂದೆ ತಾಯಿ ಮತ್ತು ಟೀಚರ್ ಇಲ್ಲ. ನನ್ನ ತಂದೆ ತಾಯಿ ಮತ್ತು ಟೀಚರ್ ಅಷ್ಟೇ ಇದ್ದಾರೆ. ಯಾಕೆ? ಅದೇ ನನ್ನ ಪ್ರಶ್ನೆ. ಯಾರಿಲ್ಲ ನನ್ನ ಜೊತೆ ದಾಸವಾಣಿ ಹಾಡೋದಕ್ಕೆ? ಹೀಗೆ ನಮ್ಮ ಸ್ಕೂಲಲ್ಲಿ ಯಾರಾದರೂ ದಾಸವಾಣಿ ಹಾಡಪ್ಪ, ನೀ ಸಿಂಗರ್ ಅಲ್ಲ, ಹಾಡ್ತಿಲ್ಲ ಅಂತ ಯಾರಾದರೂ ಒಂದು ಹಾಡು ಅಂತ ಕರೆದ್ರೆ ನನಗೆ ಭಯ ಆಗುತ್ತೆ. ಯಾಕೆ? ನನಗೆ ದಾಸವಾಣಿ ಬಿಟ್ಟರೆ ಇನ್ನೊಂದು ಹಾಡು ಗೊತ್ತಿಲ್ಲ. ಯಾಕೆ? ಈ ಸಮಾಜನೇ ಕಾರಣ. ಇಲ್ಲ, ನೀನು ದಾಸವಾಣಿನ ಹಾಡೋದ್ರ ಮೂಲಕ ಎಲ್ಲರಿಗೂ ಇಷ್ಟ ಆಗೋ ಥರ ನೀನು ಮಾಡಬೇಕು. ಅದು ನಿನ್ನ ಜವಾಬ್ದಾರಿ ಕೂಡ. ಇಷ್ಟೊಂದು ಆಸೆ ಪಡ್ತಿದ್ಯಾ, ಒಂದೆರಡು ಲೈನ್ ದಾಸವಾಣಿ ಹಾಡಬೇಕು, ಕೇಳೋಣ. ಮ್ಯೂಸಿಕ್ ಅವರು
ಗೋಪಾಲ ಭೂಪಾಲ ಕಾಯ ನೀನು ಕಾಯ ನೀನು ಬಾಗಿಲಲ್ಲಿ ಬೇತಿಹ ಭಜಕನು ನಾನು ಬಾಗಿಲಲ್ಲಿ ಬೇತಿಹ ಭಜಕನು ನಾನು ಗೋಪಾಲ ಭೂಪಾಲ ಗೋಪಾಲ ಭೂಪಾಲ ಕಾಯ ನೀನು ಬಾಗಿಲಲ್ಲಿ ಬೇತಿಹ ಭಜಕನು ನಾನು ಯೋಗದ ಪಥಗಳನ್ನು ಏನೊಂದು ಅರಿಯೇನೋ ಯೋಗದ ಪಥಗಳನ್ನು ಏನೊಂದು ಅರಿಯೇನೋ ನೀಗತಿರದು ನೀಗತಿರದು ಬಂದು ಕೂಗುವೆನು ಹರಿಯ ಬಾಗಿಲಲ್ಲಿ ಬೇತಿಹ ಭಜಕನು ನಾನು ಆಗಮ ಸಿದ್ಧ ಸುಗುಣ ಪೂರ್ಣ ಶ್ರೀಲೋಲ ಆಗಮ ಸಿದ್ಧ ಸುಗುಣ ಪೂರ್ಣ ಶ್ರೀಲೋಲ ಬೇಗ ಸಲಹೋ ಬೇಗ ಸಲಹೋ ಬೇಗ ಸಲಹೋ ಸ್ವಾಮಿ ಹಯವದನ ಬಾಗಿಲಲ್ಲಿ ಬೇತಿಹ ಭಜಕನು ನಾನು ಬಾಗಿಲಲ್ಲಿ ಬೇತಿಹ ಭಜಕನು ನಾನು ಭಜಕನು ನಾನು ಭಜಕನು ನಾನು ಕೌಶಿಕ್ ಕುಲಕರ್ಣಿ ಅಲ್ವಾ? ತುಂಬ ಸೊಗಸಾಗಿ ಹಾಡಿ. ಆ ಹಾಡಿನ ಹಿಂದೆ ಭಕ್ತಿ ಅನ್ನೋದು ಉಕ್ತಾ ಇದೆ. ಹಾಗೆ ನಿನ್ನ ಅಂತರಂಗದಲ್ಲೂ ಭಕ್ತಿಯ ಸಂಗೀತ ನಮಗೆಲ್ಲರಿಗೂ ಕಾಣುತ್ತೆ. ಆದರೆ ಸಂಗೀತದಲ್ಲಿ ನೂರಾರು ಪ್ರಕಾರಗಳಿದೆ ಅಲ್ವಾ? ಇವತ್ತು ಇಲ್ಲಿ ಚಿತ್ರಗೀತೆಯ ಒಂದು ಕಾಂಪಿಟೇಷನ್ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೆಲ್ಲರೂ ಚಿತ್ರಗೀತೆಯನ್ನು ಹಾಡೋರು ಕೇಳೋರು ಅದ್ರ ಕಡೆನೇ ಗಮನ ಕೊಡ್ತಾ ಇದ್ದಾರೆ. ಹಾಗೆಯೇ ದಾಸವಾಣಿಯ ಕಾಂಪಿಟೇಷನ್ಗಳು ತುಂಬ ನಡೆಯುತ್ತೆ. ಅಲ್ಲ ನಮಗೆಲ್ಲರೂ ಅವರೇ ಕಾಣ್ತಾರೆ. ನೋಡಿ ಎಷ್ಟು ವಿಚಿತ್ರ ಈ ಸಂಗೀತ ಜಗತ್ತು, ನಿಜ ಅಲ್ವಾ? ನಿಜ ನಿಜ. ಹಾಗೆಯೇ ನಿನ್ನ ಒಳಗೆ ಅದ್ಭುತವಾದ ಸಂಗೀತ ಇದೆ, ಒಳ್ಳೆ ಗುರುಗಳ ಹತ್ರ ಅಭ್ಯಾಸ ಮಾಡ್ತಾ ಇದೆಯಾ, ಪ್ರೋತ್ಸಾಹ ಇದೆ, ಮಾಲಕರದ್ದು ಇಲ್ಲ. ಹಾಗಾಗಿ ಸಂಗೀತದ ನೂರಾರು ಪ್ರಕಾರಗಳಿದೆಯಲ್ಲ, ಎಲ್ಲದಕ್ಕೂ ಮೂಲ ಸಂಗೀತ ಅದು ನಿನ್ನಲ್ಲಿ ತುಂಬ ಚೆನ್ನಾಗಿದೆ. ಅದರ ಭಕ್ತ ನೀನಾಗಬೇಕು. ಎಲ್ಲಿ ಯಾವ ಸಂಗೀತ ಬೇಕೋ ಅದನ್ನು ಕೊಡುವಷ್ಟು ನಿನ್ನಲ್ಲಿ ಶಕ್ತಿ ಇದೆ. ಅದನ್ನು ನ್ಯಾಯವಾಗಿ ಸಲ್ಲಿಸುವ ಭಾವನೆಯನ್ನು ಇನ್ನೂ ಜಾಸ್ತಿ ಬೆಳೆಸ್ಕೊ. ಒಳ್ಳೆಯ ಭವಿಷ್ಯ ಇದೆ. ಇವತ್ತಿನ ಈ ಚಿತ್ರಗೀತೆಯನ್ನು ಸಹಿತ ತುಂಬ ಭಾವಪೂರ್ಣವಾಗಿ ಹಾಡಿದೀಯ, ಚೆನ್ನಾಗಿದೆ. ನೀನು ಅಂದ್ಕೊಂಡಾಗ ಏನೋ ತುಂಬ ಮಿಸ್ಟೇಕ್ಸ್ ಇಲ್ಲ, ತುಂಬ ಚೆನ್ನಾಗಿ ಹಾಡಿದೀಯ. ಆಲ್ ದಿ ಬೆಸ್ಟ್. ಸಂಗೀತ ಸಾಧನೆ ಮಾಡು. ಸಂಗೀತದಲ್ಲಿಯ ತುಂಬ ಪ್ರಕಾರಗಳನ್ನು ಕಲಿಯುವ ಅರ್ಹತೆ ನಿನಗಿದೆ. ಒಳ್ಳೆಯದಾಗಿ. ಯಾರು ಕೇಳಲಿ ಬಿಡಲಿ, ಯಾರು ಸಪೋರ್ಟ್ ಮಾಡಲಿ ಬಿಡಲಿ, ನಿನ್ನ ಖುಷಿಗೆ ನೀನು ಹಾಡು. ಪಂಡಿತ್ ವೆಂಕಟೇಶ್ ಕುಮಾರ್ ಸರ್ ಇವತ್ತು ದಾಸವಾಣಿ ಹಾಡಿ ಫೇಮಸ್ ಆಗಿರೋದು, ಅರ್ಥ ಆಯ್ತಾ? ಯಾರು ಸಪೋರ್ಟ್ ಮಾಡಲಿ ಬಿಡಲಿ, ನಿನಗೆ ಖುಷಿಗೆ ನೀನು ಹಾಡು. ದಾಸವಾಣಿನೂ ನೀನು ತುಂಬ ಖುಷಿ ಪಟ್ಟು ಹಾಡ್ತಿದ್ಯಾ, ನೀನು ಅದನ್ನೇ ಮುಂದುವರಿಸು, ತೊಂದರೆ ಇಲ್ಲ. ಇಲ್ಲಿ ಯಾರೂ ಡಿಸ್ಕರೇಜ್ ಮಾಡ್ತಿಲ್ಲ.
ಒಟ್ಟಿನಲ್ಲಿ ನೀನು ಹಾಡೋದನ್ನ ನೀನು ಇಷ್ಟಪಡಬೇಕು ಅಷ್ಟೇ. ಥ್ಯಾಂಕ್ ಯು. ಎಸ್, ಗ್ರೇಟ್. ಕೌಶಿಕ್ ಅವರಿಗೆ ತುಂಬ ತೃಪ್ತಿಯಾಗಿದೆ ಅನ್ಸುತ್ತೆ ಈಗ, ಯಾಕಂದ್ರೆ ದಾಸವಾಣಿನ ಒಂದು ಹಾಡು ಬಿಟ್ಟನಲ್ಲ ಇದು. ಅಲ್ವಾ? ತುಂಬ ಖುಷಿ. ಚಿತ್ರಗೀತೆಗಿಂತ ಅವರ ದಾಸವಾಣಿನಲ್ಲಿ ಅಷ್ಟು ದಮ್ಮಿದೆ ಅಂತ ಅನ್ನಿಸ್ತು ನನಗೆ. ಏನ್ ಹೇಳ್ತೀರಿ ಗುರುಗಳೇ? ಯಾಕಂದ್ರೆ ಅವರ ಮನದಾಳದ, ಎದೆಯಾಳದ, ಅಂತರಂಗದ ಆ ದಾಸವಾಣಿ ಇವತ್ತು ಆಚೆ ಬಂತು ಈ ವೇದಿಕೆಯಲ್ಲಿ. ಗುರುಗಳು ಹೇಳಿದಂಗೆ ಕೌಶಿಕ್, ಇದು ಚಿತ್ರಗೀತೆಯ ಸ್ಪರ್ಧೆ. ಇಲ್ಲಿ ಅದಕ್ಕೆ ನಾವು ಹೋಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ಈ ಅವಕಾಶ ಚೆನ್ನಾಗಿ ಬಳಸ್ಕೊಂಡಿದೆಯಾ. ಮುಂದೆ ನಿನಗೆ ತುಂಬ ಗುರುಗಳು ಹೇಳ್ತಾರೆ, ನಮ್ಮ ಜಡ್ಜಸ್ ಕೂಡ ಹೇಳ್ತಾ ಇದ್ದಾರೆ ಎಲ್ಲರೂ, ನಿನಗೆ ಒಳ್ಳೆ ಭವಿಷ್ಯ ಇದೆಯಪ್ಪ, ನಿನಗೆ ಯಾವುದು ಬೇಕು ಅದರಲ್ಲಿ ಮುಂದುವರಿಸಲಿಕ್ಕೆ ಒಂದು ಒಳ್ಳೆ ವೇದಿಕೆ ಅವಕಾಶ ಸಿಕ್ಕಿದೆ, ಅದನ್ನು ಮುಂದುವರಿಸು ಅಂತ ಹೇಳ್ತಾ, ಶುಭವಾಗಲಿ ಅಂತ ಹೇಳ್ತಾ ಧನ್ಯವಾದ. ಥ್ಯಾಂಕ್ ಯು.